ನಮಸ್ಕಾರ. ಡಿಸೆಂಬರ್ ಬಂತಂದ್ರೆ ಸಾಕು ಚುಮು ಚುಮು ಚಳಿಯ ಜೊತೆಗೆ ಕ್ರಿಸ್ಮಸ್ ಹಬ್ಬದ ಸಡಗರವು ಆರಂಭವಾಗುತ್ತೆ. ಅಂತೆಯೇ ಕ್ರಿಸ್ಮಸ್ ಆಚರಣೆಗೆ ಬೇಕಾದ ಅತಿ ಮುಖ್ಯವಾದ ಸಿಹಿ ತಿನಿಸು ಕೇಕು ಬೇಡಿಕೆ ಹೆಚ್ಚುತ್ತೆ. ಈ ಕೇಕ್ ತಿನ್ನೋಕೆ ಮಾತ್ರವಲ್ಲ, ವಿಶ್ವವಿಖ್ಯಾತ ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್ ಕಲಾಕೃತಿಯ ನಿರ್ಮಾಣದವರೆಗೂ ಬಳಕೆಯಾಗುತ್ತೆ. ಈ ಬಗ್ಗೆ ತಿಳಿಯೋಣ ಇವತ್ತಿನ ಕೇಕ್ ಉತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ. ಕ್ರಿಸ್ಮಸ್ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿವೆ. ಈಗಾಗಲೇ ಸಿಲಿಕಾನ್ ಸಿಟಿ ಇದಕ್ಕಾಗಿ ಎಲ್ಲ ರೀತಿಯಲ್ಲಿಯೂ ಸಿದ್ಧತೆಗೊಂಡಿದೆ. ಈಗಾಗಲೇ ಮಾಲ್ಗಳಲ್ಲಿ ವಿವಿಧ ವೆರೈಟಿಯ ಕೇಕ್ಗಳು ಗ್ರಾಹಕರನ್ನ ಕೈಬೀಸಿ ಕರೀತಾ ಇದೆ. ಇತ್ತ ಕೇಕ್ ಸೆಲ್ಲರ್ಸು ವಿವಿಧ ವೆರೈಟಿಯ ಕಲಾಕೃತಿಗಳಲ್ಲಿ ಕೇಕ್ಗಳಲ್ಲಿ ಮಾಡಿ ಈಗಾಗಲೇ ಗ್ರಾಹಕರನ್ನ ತನ್ನತ್ತ ಕೈಬೀಸಿ ಕರೀತಾ ಇದೆ. ಒಂದೆಡೆ ವಿಶ್ವವಿಖ್ಯಾತ ಹೈದರಾಬಾದ್ ಚಾರ್ಮಿನಾರ್, ಇನ್ನೊಂದು ಕಡೆ ಕ್ಯೂಟ್ ಆದ ಮಟ್ಟಸವಾಗಿರುವ ಮೇಕಪ್ಗಾಗಿಯೇ ಸಿದ್ಧವಾಗಿದೆ ಎನ್ನುವಂತಹ ಡ್ರೆಸ್ಸಿಂಗ್ ಟೇಬಲ್. ಇದೆಲ್ಲ ಬೇಡ, ನಾವು ಸಾಗರದಲ್ಲಿ ಪಯಣಿಸಬೇಕು ಅಂದ್ರೆ ಮುಂದೆಯೇ ಸಿದ್ಧವಾಗಿದೆ ಬೃಹತ್ ಗಾತ್ರದ ಹಡಗು. ಪುಟ್ಟ ಮಕ್ಕಳಿಗೆ ಏನೂ ಇಲ್ವಾ ಅಂತೀರಾ? ಅವರನ್ನು ಸಂತೋಷ ಪಡಿಸೋಕೆ ಇಲ್ಲಿದೆ ವಾಟರ್ ಸ್ಲೈಡಿಂಗ್ ಬಾರ್ಬಿ. ಹಬ್ಬಬ್ಬಾ, ಒಂದಾ ಎರಡ, ಕಣ್ಣು ಹಾಯಿಸಿದಷ್ಟು ಇಂತಹದ್ದೇ ಭಿನ್ನ ವಿಭಿನ್ನ ಕಲಾಕೃತಿಗಳು ನೋಡುಗರ ಮನಸೂರೆಗೊಳ್ಳುತ್ತವೆ. ಅಂದಹಾಗೆ ಈ ಕಲಾಕೃತಿಗಳನ್ನ ನೋಡೋದು ಮಾತ್ರವಲ್ಲ, ಜೊತೆಗೆ ರುಚಿಯನ್ನೂ ಸವಿಯಬಹುದು. ಇದು ಬೆಂಗಳೂರಿನಲ್ಲಿ ನಡೀತಾ ಇರುವ ಕೇಕ್ ಶೋ ಉತ್ಸವದ ಒಂದು ಝಲಕ್. ನಗರದ ವಿಠಲ್ ಮಲ್ಯ ರಸ್ತೆಯ ಜೋಸೆಫ್ ಸ್ಕೂಲ್ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೇಕ್ ಶೋ ಆಯೋಜಿಸಲಾಗಿದೆ. ವಿವಿಧ ಕೇಕ್ನ ಕಲಾಕೃತಿಗಳು ಜನರನ್ನ ತನ್ನತ್ತ ಆಕರ್ಷಿಸುವಲ್ಲಿ ಯಶಸ್ವಿಯೂ ಆಗಿದೆ. ಈ ಬಾರಿ ವಿಶೇಷತೆ ಏನು ಅಂದರೆ ಚಾರ್ಮಿನಾರ್ ಮಾಡಿದ್ದೀವಿ ಸರ್ತಿ. ಅದ್ರ ಜೊತೆಗೆ ಒಂದು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ಭಾರತ ರತ್ನ ಅವಾರ್ಡ್ ಬಂದಿರೋದಕ್ಕೆ ಮಾಡಿದ್ವಿ. ಇದ್ರ ಜೊತೆಗೆ ಅನೇಕ ಚಿಕ್ಕದಾದಂಥ ಎಕ್ಸಿಬಿಟ್ ಕೇಕ್ಸ್ ಮಾಡ್ಬೋದು. ಕ್ಯೂಟಾಗಿ ಸ್ಮಾರ್ಟ್ ಆಗಿರೋಂಥ ಡೈನಿಂಗ್ ಟೇಬಲ್ ಇರ್ಬೋದು, ಡಿಫ್ರೆಂಟ್ ವೆಡ್ಡಿಂಗ್ ಕೇಕ್ಸ್ ಇರ್ಬೋದು, ಒಂದು ಬೋಟ್ ಇರ್ಬೋದು. ಅದ್ರ ಜೊತೆಗೆ ಅಪಾರ್ಟ್ ಫ್ರಮ್ ದಟ್ ವಾಟರ್ ಸ್ಲೈಡಿಂಗ್ ಅಂತ ಒಂದು ಮಾಡಿದ್ದೀವಿ. ಸೊ ಯು ನೋ ನೀಡ್ ಟು ಗೋ ಫಾರ್ ಯಾವುದಕ್ಕೆ ನಿಮ್ಮ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಆ ಎಕ್ಸ್ಪೀರಿಯನ್ಸ್ ನೀವು ಫೀಲ್ ಆಗ್ಬೋದು. ಅಷ್ಟೇ ಅಲ್ಲ, ಶುಗರ್ ಸಿರಪ್ನಿಂದ ತಯಾರಾದಂತಹ ಬಾರ್ಬಿ, ಹಡಗು, ಇನ್ನಿತರ ವಿವಿಧ ಕಲಾಕೃತಿಗಳು ಇಲ್ಲಿ ಜನರನ್ನ ಆಕರ್ಷಿಸುತ್ತೆ. ಅಂದಹಾಗೆ ನಿಮ್ಗೊಂದು ಡೌಟ್ ಬಂದೇ ಬರುತ್ತೆ, ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಶುಗರ್ ಖಾಲಿಯಾಗಿರುತ್ತೆ ಅಂತ. ಖಂಡಿತವಾಗಿಯೂ ಅದನ್ನು ನಿಮಗೆ ನಾವು ತೋರಿಸ್ತೀವಿ. ಸುಮಾರು 15ಕ್ಕೂ ಹೆಚ್ಚು ವೆರೈಟಿ ಕಲಾಕೃತಿಗಳನ್ನು ಶುಗರ್ ಸಿರಪ್ನಿಂದ ತಯಾರಿಸಲಾಗಿದೆ. ಒಂದಕ್ಕಿಂತ ಒಂದು ಆಕರ್ಷಿತವಾಗಿದ್ದು ಸುಮಾರು 5,000 kg ಶುಗರ್ ಬಳಸಲಾಗಿದೆ. 2 ತಿಂಗಳಿಂದ 40ಕ್ಕೂ ಹೆಚ್ಚು ಜನ ಕಲಾಕೃತಿ ತಯಾರಿಸುವುದರಲ್ಲಿ ನಿರತರಾಗಿದ್ದಾರೆ.
ಆಲ್ಮೋಸ್ಟ್ 2.5-3 ಮಂತ್ಸಿಂದ ಒಂದು 20 ಜನ ವರ್ಕ್ ಮಾಡ್ತಾ ಇದ್ದಾರೆ ಮೇಡಮ್. ಆ್ಯಂಡ್ ಲಾಡ್ ಆಫ್ ಶುಗರ್, ಎಗ್ಸ್, ಕಾರ್ನ್ಫ್ಲವರ್ ಎಲ್ಲ ಯೂಸ್ ಮಾಡಿದ್ದಾರೆ. ಇದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲ ಪೀಸ್ ಮಾಡಿ ರೆಡಿ ಮಾಡಿ ಕೇಕಲ್ಲಿ ಇಲ್ಲಿ ಬಂದು ಅಸೆಂಬ್ಲಿ ಮಾಡಿದ್ದಾರೆ. ಅಸೆಂಬ್ಲಿ ಓನ್ಲಿ 1 ಮಂತ್ 4-5 ಡೇಸಿಂದ ಅಸೆಂಬ್ಲಿ ಮಾಡಿದ್ದಾರೆ ಇಲ್ಲಿ. ಉದ್ದ ಗೋಪುರದ ಆಕೃತಿ, ತೆರೆದ ಅರಮನೆ, ಎತ್ತರದ ಕೋಟೆಯಂತಿರುವ ಗೋಪುರ, ಗಾಗ್ರಾದಲ್ಲಿ ಮನಸೂರೆಗೊಳ್ಳುವ ಕೆಂಪು ಬಣ್ಣದ ಸುಂದರ ತರುಣಿ, ಕೇವಲ ಕೆಂಪು ಗುಲಾಬಿಗಳಿಂದಲೇ ರಚಿಸಿದಂತೆ ಕಾಣುವ ರೋಸ್ ಕೇಕ್ ಎಲ್ಲವನ್ನೂ ನೋಡ್ತಾ ಇದ್ರೆ ಇದು ಕೇಕ್ ಅಂತಹ ವಸ್ತು ಬಳಸಿ ಇಷ್ಟೊಂದು ಬಗೆಯ ಕಲಾಕೃತಿಗಳನ್ನು ಮಾಡಲು ಸಾಧ್ಯನಾ ಎನ್ನುವಂತಿದೆ. 15ಕ್ಕೂ ಹೆಚ್ಚು ಬಗೆಯ ಕಲಾಕೃತಿಗಳು ಇಲ್ಲಿವೆ. ಒಂದಕ್ಕಿಂತ ಒಂದು ಸುಂದರವಾಗಿದ್ದು ಜನರನ್ನ ತನ್ನತ್ತ ಸೆಳೆಯುತ್ತಲಿವೆ. ನೋಡುಗರಂತೂ ತಮ್ಮ ಕಣ್ಣಿನಲ್ಲಿ ತುಂಬಿಸಿಕೊಳ್ಳುವ ಜೊತೆಗೆ ತಾವು ತಂದ ಕ್ಯಾಮೆರಾಗಳಲ್ಲೂ ಈ ಕೇಕ್ ಕಲಾಕೃತಿಗಳನ್ನ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಚಾರ್ಮಿನಾಲ್ ತುಂಬ ಚೆನ್ನಾಗಿದೆ. ಅಲ್ಲಿಂದ ಬರ್ತಿದ್ದಂಗೆ ಈ ವೆಡ್ಡಿಂಗ್ ಡಾಲ್ ತುಂಬ ಚೆನ್ನಾಗಿದೆ. ಅಲ್ಲಿ ಬಾರ್ಬಿ ಮೇಕಪ್ ಸೆಟ್, ಶಿಪ್ಸ್ ಚೆನ್ನಾಗಿದೆ. ಸಚಿನ್ದು ಐಡಲ್ ತುಂಬ ಚೆನ್ನಾಗಿಟ್ಟಿದ್ದಾರೆ. ಎಕ್ಸಿಬಿಷನ್ ಇಸ್ ವೆರಿ ನೈಸ್. ಇಷ್ಟೆಲ್ಲ ವಿಶೇಷತೆಗಳಿರೋ ಈ ಉತ್ಸವದ ಮುಖ್ಯ ಆಕರ್ಷಣೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್. ಹೌದು, ಪ್ರತಿ ವರ್ಷದಂತೆ ಈ ವರ್ಷ ಅತಿ ಹೆಚ್ಚು ಸುದ್ದಿಯಾದ ಸಚಿನ್ರನ್ನು ಹೋಲುವ ಕಲಾಕೃತಿ ಈ ಉತ್ಸವದ ಕೇಂದ್ರಬಿಂದು. ಅಂದ ಹಾಗೆ ನಿಜವಾದ ಸಚಿನ್ ತೆಂಡೂಲ್ಕರ್ನನ್ನ ಹತ್ತಿರದಿಂದ ನೋಡಬೇಕು, ಅವರ ಜೊತೆ ಮಾತನಾಡಿಸ್ಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಅದು ಹೇಗೆ ಸಾಧ್ಯ ಆಗೋದು ಕಷ್ಟ. ಆದರೆ ಕೇಕ್ ಸಚಿನ್ ನಿಮ್ಮ ಆಸೆಯನ್ನ ಒಂದಿಷ್ಟು ತಣಿಸಬಹುದು. ಇಲ್ಲಿ ಸಚಿನ್ನನ್ನೇ ಹೋಲುವ ಈ ಕಲಾಕೃತಿ ನೋಡಿದ ತಕ್ಷಣ ಬಂದ ಜನರ ಬಾಯಲ್ಲಿ ವಾಹ್ ಎಷ್ಟು ಚೆನ್ನಾಗಿದೆ ಅನ್ನೋ ಉದ್ಗಾರ ಇಲ್ಲಿ ಸಾಮಾನ್ಯ. ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅಂತಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಚಿಕ್ಕ ಮಕ್ಕಳಿಂದ ಹಿಡಿದು ಮುತ್ತಾತರವರೆಗೂ ಕೂಡ ಸಚಿನ್ ಅಂತಂದ್ರೆ ಅಚ್ಚುಮೆಚ್ಚು. ಅಂದ ಹಾಗೆ ಭಾರತ ರತ್ನ ಅವಾರ್ಡ್ಗೆ ಕೂಡ ಪುರಸ್ಕೃತರಾದಂತಹ ಸಚಿನ್ ತೆಂಡೂಲ್ಕರ್ ಇವತ್ತು ಕೇಕ್ ಮೂಲಕ ವಿಜೃಂಭಿಸುತ್ತಿದ್ದಾರೆ. ಅಂದಹಾಗೆ ಸಚಿನ್ ಕಲಾಕೃತಿಯನ್ನ ಇದೇ ಮೊದಲ ಬಾರಿಗೆ ಸಕ್ಕರೆ ಸಿರಪ್ ಬಳಸಿ ತಯಾರಿಸಲಾಗಿದೆ. ಸುಮಾರು 5 ಅಡಿ ಎತ್ತರವಿದೆ ಈ ಕಲಾಕೃತಿ. ಕೈಯಲ್ಲಿ ಬ್ಯಾಟ್ ಹಿಡಿದಿರೋ ಸಚಿನ್ ಕೇಕ್ ಶೋನ ಕೇಂದ್ರ ಬಿಂದು. This is a beautiful cake festival I've ever seen in Bangalore. Last year also I saw so many cakes, but this year I think it is better. So you see there are so many pics here like Sachin Tendulkar. There's a beautiful monument over there and there is a beautiful statue. This is so beautiful to see in Bangalore. ಇನ್ನು ಚಿಕ್ಕ ಮಕ್ಕಳು ಮಾತ್ರವಲ್ಲ, ಹಿರಿಯರು ಕೂಡ ಕೇಕ್ನಿಂದ ತಯಾರಾದ ಸಚಿನ್ ಭಾವಚಿತ್ರಕ್ಕೆ ಮಾರು ಹೋಗಿದ್ದು. ಪಕ್ಕದಲ್ಲೇ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ಳೋದು ಒಂಥರದ ಫುಲ್ ಖುಷಿಯಾಗಿದೆ ಇಲ್ಲಿ. ಭಾಳ ಚೆನ್ನಾಗಿದೆ. ನಾವು ಪ್ರತಿ ವರ್ಷವೂ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಹೋಗ್ತೀವಿ. ಪ್ರತಿ ವರ್ಷವೂ ಒಂದೊಂದು ರೀತಿ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಥರ ಇದೆ ಎಲ್ಲ ರೀತಿಯೂ ಮಾಡ್ತಾರೆ. ವರ್ಲ್ಡಲ್ಲಿ ಯಾವ್ಯಾವ ರೀತಿ ಇದೆ ಎಲ್ಲನೂ ಇದು ಮಾಡ್ತಾರೆ. ಮಕ್ಕಳಿಗಂತೂ ಭಾಳ ನೋಡೋದಕ್ಕೆ ಭಾಳ ಚೆನ್ನಾಗಿರ್ತದೆ. ಬೆಂಗಳೂರು ಸಿಟಿಲಿ ಮಾಡಿರೋದಂತೂ ಭಾಳ ನಮಗೆ ತುಂಬ ಅನುಕೂಲ. ಬೇರೆ ಕಡೆ ಎಲ್ಲರೂ ಮಾಡಿರೋದು ಭಾಳ ದೂರ ಯಾರು ನಾವು ಹೋಗ್ತಾ ಇರಲಿಲ್ಲ. ಬೆಂಗಳೂರಲ್ಲಿ ಮಾಡಿರೋದ್ರಿಂದ ನಮಗೆ ಭಾಳ ತುಂಬ ಸಂತೋಷ ಆಗ್ತದೆ. ನಾವು ಪ್ರತಿ ವರ್ಷವೂ ಹೀಗೆ ಬರ್ತೀವಿ, ಎಲ್ಲ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ನಾವು ಸಚಿನ್ ತೆಂಡೂಲ್ಕರ್ ಅವ್ರು ಮಾಡಿರೋದು ನಮ್ಮ ಭಾರತದ, ಅವ್ರಿಗೆ ಹೇಳ್ಬೇಕು ಅಂದರೆ ನಮ್ಮ ಭಾರತದ ಆಶಾ ಕಿರಣ ಇದ್ದಂಗೆ. ಅವ್ರು ರಿಟೈರ್ಡ್ ಆಗಿರೋದ್ರಿಂದ ಅವ್ರ ನೆನಪಿಗೆ ಇವಾಗ ಅದು ನೋಡಿದಾಗಲೆಲ್ಲನೂ ಪ್ರತಿ ವರ್ಷವೂ ಮಾಡಿದ್ರು, ಕೇಕಲ್ಲಿ ಮಾಡಿದ್ರು ತೆಂಡೂಲ್ಕರ್ ಅವ್ರದ್ದು ಇಲ್ಲಿ ಮಾಡಿದ್ರು ಕೇಕ್ ಅಂತ ನೆನೆಸ್ಕೋಬೋದು ನಾವು. ಮತ್ತೊಂದು ವಿಶೇಷ ಅಂದ್ರೆ ವಿಶ್ವವಿಖ್ಯಾತ ಚಾರ್ಮಿನಾರನ್ನ ಇಲ್ಲಿ ನೋಡಬಹುದು.
ನಿಜವಾದ ಚಾರ್ಮಿನಾರ್ ನೋಡದೇ ಇರೋರು ಇಲ್ಲಿ ಅದರ ಕಲಾಕೃತಿಯನ್ನ ನೋಡಿ ಆನಂದ ಪಡಬಹುದು. 18 ಅಡಿ ಎತ್ತರ, 22 ಅಡಿ ಉದ್ದ ಹಾಗೂ ಅಗಲವಿರುವ ಸಕ್ಕರೆ ಚಾರ್ಮಿನಾರ್ ಜನರಿಗೆ ಮುದ ನೀಡ್ತಾ ಇದೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಹತ್ತಿರವಾದಂತೆಲ್ಲ ಪ್ರತಿ ವರ್ಷ ಬೆಂಗಳೂರಿಗರಿಗೆ ಇಂತಹ ಕೇಕ್ ಶೋಗಳು ವೀಕೆಂಡ್ ವಿಸಿಟಿಂಗ್ ತಾಣಗಳಾಗತ್ವೆ. ಎಷ್ಟೇ ಚಳಿ ಇದ್ರೂ ಜನ ಬಿಡುವು ಮಾಡಿಕೊಂಡು ಮಕ್ಕಳ ಜೊತೆ ಇಲ್ಲಿಗೆ ಬಂದು ಹೋಗೋದು ಸಾಮಾನ್ಯ. ನೋಡಿದ್ರಲ್ವಾ ಕೇಕ್ ಶೋ ಕಮಾಲನ್ನ. 29ರವರೆಗೂ ನಡೆಯಲಿರುವಂತಹ ಈ ಒಂದು ಕೇಕ್ ಶೋವನ್ನ ನೀವು ಕೂಡ ನೋಡೋದಕ್ಕೆ ಮಿಸ್ ಮಾಡ್ಕೋಬೇಡಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಡ್ಯ ಮಹೇಶ್ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ತಿನ್ನೋಕೆ ಮಾತ್ರ ಈ ಕೇಕ್ ಅಲ್ಲ ಸ್ವಾಮಿ, ಈ ಥರ ಚಿತ್ರ ವಿಚಿತ್ರ ಕಲಾಕೃತಿಗಳನ್ನು ಸಹ ಮಾಡ್ಬೋದಲ್ವಾ? ಬಿಡುವು ಮಾಡಿಕೊಂಡು ನೀವು ಈ ವೀಕೆಂಡ್ಗೆ ಕೇಕ್ ಶೋಗೆ ಒಮ್ಮೆ ಭೇಟಿ ಕೊಡಿ. ಇದೇ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.